ಇನ್ನು ಉಗ್ರರ ದಾಳಿ ಬಳಿಕ ಜಮ್ಮು ಕಾಶ್ಮೀರ ಖಾಲಿ ಖಾಲಿ. ಯಾರು ಹೋಗ್ತಾರೆ ಪ್ರವಾಸಿಗರು? ಹಲವು ಪ್ರವಾಸಿಗರಿಂದ ಕಾಶ್ಮೀರ ಟೂರ್ ಕ್ಯಾನ್ಸಲ್ ಆಗಿದೆ. ಈಗ ಅಲ್ಲಿನ ಸ್ಥಳೀಯರು ಏನು ಮಾಡ್ತಾರೆ? ಮಣ್ಣು ತಿನ್ನಬೇಕಾಗುತ್ತೆ. ಹಲವರು ಬೇರೆ ಹಿಲ್ ಸ್ಟೇಷನ್ಗೆ ಟೂರ್ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಜನ ಶಿಮ್ಲಾ, ಕುಲು ಮನಾಲಿ, ಡಾರ್ಜಿಲಿಂಗ್ ಕಡೆ ಹೋಗ್ತಾ ಇದ್ದಾರೆ. ಉತ್ತರಾಖಂಡ್ ಕಡೆಗೆ, ಹಿಮಾಚಲ್ ಪ್ರದೇಶ್ ಕಡೆ ಹೋಗ್ತಾ ಇದ್ದಾರೆ. ಕಾಶ್ಮೀರ ಬುಕ್ ಮಾಡಿದವರು ಈಗ ಬೇರೆ ಕಡೆಗೆ ಶಿಫ್ಟ್. ಕಾಶ್ಮೀರದ ಸವಾಸ ಬೇಡ ಅಂತ. ಇನ್ನು ಜುಲೈನಲ್ಲಿ ಆರಂಭ ಆಗ್ತಕ್ಕಂಥ ಅಮರನಾಥ ಯಾತ್ರೆಗೂ ಆತಂಕ. ಯಾಕೆಂದರೆ ಅಮರನಾಥ ಯಾತ್ರೆ ಸಾಗೋದೇ ಪಹಲ್ಗಾಮ್ ಮುಖಾಂತರ. ಇಷ್ಟೊತ್ತಿಗಾಗಲೇ ಶುರುವಾಗಬೇಕಾಗಿತ್ತು ಅಮರನಾಥ ಯಾತ್ರೆ ಬುಕ್ಕಿಂಗು, ಬಟ್ ತುಂಬ ಕಡಿಮೆ ಮಾಡ್ತಿಲ್ಲ ಯಾರೂ. ಅಯ್ಯೋ ಸವಾಸ ಯಾಕಪ್ಪ ಅಂತ. ಯಾಕೆಂದರೆ ಈ ಪ್ರದೇಶದ ಪಹಲ್ಗಾಮ್ ಪ್ರದೇಶದ ಮುಖಾಂತರನೇ ಅಮರನಾಥ ಯಾತ್ರೆ ಹೋಗುತ್ತೆ. ರಾತ್ರಿ ನೋಡೋದು ಬಾವಿಗೆ ಹಗಲೊತ್ತಲ್ಲಿ ಯಾರು ಹೋಗಿ ಬೀಳ್ತಾರ? ಯಾರೂ ಬೀಳಲ್ಲ. ಈಗ ಅಲ್ಲಿ ಪ್ರವಾಸೋದ್ಯಮವನ್ನು ನಂಬ್ಕೊಂಡಿದ್ರಲ್ಲ ಸ್ಥಳೀಯರು, ಅಲ್ಲಾಹು ಅಕ್ಬರ್ ಅಂತ 3 ಸರ್ತಿ ಹೇಳಿ ತಳ್ಳಿದ್ನಲ್ಲಪ್ಪ ಜಿಪ್ ಲೈನನ್ನು, ಈಗ ಅಲ್ಲಾಹು ಅಕ್ಬರ್ ಹೇಳ್ಕೊಂಡೇ ಕೂತಿರ್ಬೇಕು ಅವನು. ಯಾಕೆಂದರೆ ಪ್ರವಾಸಿಗರೇ ಇಲ್ಲ. ಗೊತ್ತಿರಬೇಕಾಗಿತ್ತು ಅವರಿಗೆ, ಸ್ಥಳೀಯರು ಯಾರು ಸಪೋರ್ಟ್ ಮಾಡಿದ್ರು ಅವ್ರಿಗೆ, ನಮ್ಮ ಹೊಟ್ಟೆಗೆ ಮಣ್ಣು ಬೀಳುತ್ತೆ, ಜನ ಬರಲ್ಲ ಅಂತಂದರೆ ಯಾವ ಕೆಲಸ ಕಾರ್ಯನೂ ಆಗಲ್ಲ. ನೋಡಿ ಅಲ್ಲಿ ದಾಲ್ ಲೇಕ್ನಲ್ಲಿ ಲಂಗರು ಹಾಕಿ ಕೂತಿವೆ ಹೌಸ್ ಬೋಟ್ಗಳು. ಈ ಹೌಸ್ ಬೋಟ್ಗಳು ಸಾಮಾನ್ಯವಾಗಿ ಖಾಲಿ ಇದ್ದದ್ದೇ ಇಲ್ಲ, ಈಗೆಲ್ಲ ಖಾಲಿ. ಇದನ್ನೇ ನಂಬ್ಕೊಂಡ್ರೆ ಅವ್ರು ಎಲ್ಲಿಗೆ ಹೋಗಬೇಕು? ಇದನ್ನೇ ನಂಬ್ಕೊಂಡು ಜೀವನ ಮಾಡೋರು ಏನು ಮಾಡಬೇಕು? ಪ್ರವಾಸಿಗರೇ ನಮ್ಮ ದೇವರು ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಈ ಸಪೋರ್ಟ್ ಮಾಡಿದ್ರಲ್ಲ ಸ್ಥಳೀಯರು, ಅನುಭವಿಸ್ಬೇಕು. ನೀವು ಮಾಡಿದ್ದನ್ನು ಕರ್ಮ ರಿಟರ್ನ್ಸ್ ಅಂತಾರಲ್ಲ, ನೀವು ಮಾಡಿದ್ದನ್ನು ನೀವು ಅನುಭವಿಸ್ಬೇಕು. ನನ್ನ ಪ್ರಕಾರ ಇದೊಂದೇ ವರ್ಷ ಅಲ್ಲ, ಮುಂದಿನ ವರ್ಷವೂ ಪ್ರವಾಸೋದ್ಯಮಕ್ಕೆ ಹೊಡೆತ ಬೀಳುತ್ತೆ. 2026 ಬೀಳುತ್ತೆ.